ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತೆಲ್ಲ ಅಂದ್ಕೊಂಡಿದ್ದೇನೆ. ಗೈಸ್, ಇವತ್ತು ಬೆಳಿಗ್ಗೆ ಒಳ್ಳೆ ಮಳೆ ಬಂದಿತ್ತು. ಈಗ ಸ್ವಲ್ಪ ಮಳೆ ಬಿಟ್ಟಿದೆ. ಮಗ ಇವತ್ತು ಕೂಡ ಶಾಲೆಗೆ ಹೋಗಲಿಲ್ಲ. ಅವನಿಗೆ ಕೆಮ್ಮು ಸ್ವಲ್ಪ ಜಾಸ್ತಿ ಆಯಿತು. ಇವತ್ತು ರಿಟರ್ನ್ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಡು ಬರುವ ಅಂತ ಹೇಳಿ. ಹಾಗೆ ಗಂಟೆ 11:30ಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಹಾಗೆ ಈಗ 11 ಗಂಟೆ ಇಲ್ಲೇ ಅಲ್ಲ, ಬೀಚ್ ರೋಡಿಗೆ 11 ಗಂಟೆ ಆಗುವಷ್ಟಕ್ಕೆ ಹೋಗುವ ಅಂತೇಳಿ. ಅರ್ಧ ಗಂಟೆ ಸಾಕು, ಬೇಗ ತಲುಪ್ತೇವೆ. ಹಾಗೆ ಬೇಗ ಹೋಗಿ ಅವನಿಗೆ ಮದ್ದು ತಗೊಂಡು ಬರುವ ಅಂತ. ಮತ್ತೆ ಜಾಸ್ತಿ ಆದರೆ ಮತ್ತೆ ನಾಳೆ ಕೂಡ ಆಗೋದಿಲ್ಲ ಹೋಗಲಿಕ್ಕೆ. 2 ಟೈಮು ಮದ್ದು ಬಿದ್ದಾಗ ಸ್ವಲ್ಪ ಕಡಿಮೆ ಆಗ್ಬೋದಲ್ವಾ ಅಂತೇಳಿ. ಶೀತ ಕೂಡ ಹಾಗೆ ಉಂಟು, ಕಮ್ಮಿ ಆಗಲಿಲ್ಲ. ಜ್ವರ ಒಂದು ಇಲ್ಲ, ಶೀತ ಮತ್ತು ಕೆಮ್ಮು. ಅದು ಕೆಮ್ಮು ಮತ್ತು ಸ್ಟಾರ್ಟ್ ಆದರೆ ಅವನಿಗೆ ನಿಲ್ಲುವುದಿಲ್ಲ, ಕಂಟಿನ್ಯೂ ಬರ್ತಾ ಇರೋದು. ಅದಕ್ಕೆ ಅದು ಜಾಸ್ತಿ ಆಗುವ ಮೊದಲು ಒಮ್ಮೆ ಹೋಗಿ ತೋರಿಸ್ಕೊಂಡು ಬರುವ ಅಂತೇಳಿ. ಹಾಗೆ ಇವಾಗ ಸ್ವಲ್ಪ ಮಳೆ ಬಿಟ್ಟಿದೆ ಗೈಸ್. ನಾನು ಹೋಗ್ಲಿಕ್ಕೆ ಮತ್ತಿಗೆ ಹೋಗ್ಲಿಕ್ಕೆ ಉಂಟ ಅಂತೇಳಿ ಬೇಗ ಬೇಗ ಪದಾರ್ಥ ಎಲ್ಲ ಮಾಡಿದ್ದು. ನನ್ನ ಪದಾರ್ಥ ಕೂಡ ಆಯಿತು, ಮತ್ತು ಎಲ್ಲ ಕೆಲಸ ಆಯಿತು. ಇನ್ನು ಹೊರಡಿ ಒಂದು ಹೋಗುವ ಅಂತೇಳಿ. ಇವತ್ತು ನಮಗೆ ಬೆಳಿಗ್ಗೆ ಉದ್ದಿನ ದೋಸೆ ಗೈಸ್ ಟೀಗೆ. ಈಗ ಜಾಸ್ತಿ ಗುಬ್ಬಿ ಕೂಡ ಬರುವುದಿಲ್ಲ, ಮಳೆ ಇದ್ದ ಕಾರಣ. ಇವತ್ತು ಪದಾರ್ಥ ಕೂಡ ಆಯಿತು ನೋಡಿ. ಕುಂಬಳಕಾಯಿ, ಬೂದು ಕುಂಬಳಕಾಯಿ ಮತ್ತು ಇದು ಸಿಗಡಿ, ಚಿಕ್ಕ ಸಿಗಡಿ, ಒಣ ಸಿಗಡಿ ಇರ್ತದಲ್ಲ ಚಿಕ್ಕದು, ಅದು ಹಾಕಿ ಮಾಡಿದ್ದು. ಇದಕ್ಕೆ ತುಂಬ ಒಳ್ಳೆ ಕಾಂಬಿನೇಷನ್, ಅದು ತುಂಬ ಒಳ್ಳೆ ಆಗ್ತದೆ. ಸೊ ಪದಾರ್ಥ ಕೂಡ ಆಯಿತು ಗೈಸ್. ನಾನು ಹೊರಟೆ ಈಗ ಹೊರಡುವಾಗ ಎಷ್ಟು ಒಳ್ಳೆ ಬಿಸಿಲು ಬಂದಿತ್ತಂದರೆ ಈಗ ಹೊರಡುವಾಗ ಸ್ಟಾರ್ಟ್ ಆಯಿತು ಮೋಡ ಆಗಲಿಕ್ಕೆ. ಹಾಗೆ ಬೇಗ ಹೋಗಿ ಬರುವ ಅಂತ ಅನಿಸೋದು. ಇವರು ಹೊರಡಿ ಬೇಕಾ ಬೇಡವಾ ಅಂತ ಆಗುವಾಗ ಅಲ್ಲಿ ಮಳೆ ಅದು ಇದೆಲ್ಲ ಸ್ಟಾರ್ಟ್ ಆಗ್ತದೆ ಗೈಸ್. ಒಂದು ದೋಸೆ ಮತ್ತು ಸ್ವಲ್ಪ ಪದಾರ್ಥ ಈಗ ಆದದ್ದು ಫ್ರೆಶ್. ಬೆಳಿಗ್ಗೆ ಒಂದು ದೋಸೆ ಮತ್ತು ಇದು ತಿಂದು ಹೋಗುವ, ಮತ್ತು ಹಸಿವಾಗ್ತದೆ. ರಿಟರ್ನ್ ಬರುವಷ್ಟರಲ್ಲಿ ಗಂಟೆ 10:30 ಆಯಿತು. ಗೈಸ್, ನಾವು ಮದ್ದು ಎಲ್ಲ ತಗೊಂಡು ಮಳೆ ಬಿಡಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದೇವೆ. ಪಿರಿ 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 ಅಂತೇಳಿ ಬರ್ತಾ ಉಂಟು ನೋಡಿ. ನಾವಿಲ್ಲಿ ಒಳಗಡೆ ಇರುವಾಗ ತುಂಬ ಜೋರು ಮಳೆ ಬಂತು ಗೈಸ್. ಒಂದು ಜನ ಕೂಡ ಇದ್ದರು, ವೆಯ್ಟಿಂಗ್ ಮಾಡ್ತಾ ಇದ್ವಿ ನಾವು. ಇಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆಲ್ಲ ಉಂಟು, ಬಟ್ ಈಗ ಮಳೆಗಾಲದಲ್ಲಿ ಆಗೋದಿಲ್ಲ, ಅದಕ್ಕೆ ಮಳೆ ಬೀಳ್ತದೆ ಅಲ್ಲಿ, ಸೀಟ್ ಏನಿಲ್ಲ. ಹಾಗೆ ನಾವು ಕಾಯ್ತಾ ಇದ್ದೇವೆ ಮಳೆ ಯಾವಾಗ ಬಿಡ್ತದೆ ಅಂತ. ಹಾಯ್ ಗೈಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಗೈಸ್, ನಾವು ಹೋಗಿ ಬಂದ್ವಿ, ಗಂಟೆ ನಾದಿನ ಮನೆಗೆಲ್ಲ ಹೋಗಿ ಬಂದದ್ದು. ಹಾಗೆ ಗಂಟೆ 4:10 ಇಲ್ಲಿ ಬಂದು ತಲುಪುವಾಗ ಜೋರು ಮಳೆ ಗೈಸ್. ಮಧ್ಯಾಹ್ನ ನಂತರ ಬಂದ ಮಳೆ ಬಿಡಲೇ ಇಲ್ಲ. ಹಾಗೆ ಮತ್ತೆ ಹೇಗೋ ನಾವು ಬಸ್ಸಲ್ಲಿ ಬಂದ್ವಿ, ನಾನು ಮತ್ತು ಮಗ, ಹಸ್ಬೆಂಡ್ ಗಾಡಿಯಲ್ಲಿ ಬಂದು, ಸ್ಕೂಟಿಯಲ್ಲಿ ಬಂದರು. ಮತ್ತು ಅಲ್ಲಿಂದ ಅಡ್ಡೂರಿನಿಂದ ಸ್ವಲ್ಪ ನಿಂತಿತ್ತು ಮಳೆ, ಮತ್ತು ಸ್ಕೂಟಿಯಲ್ಲಿ ಬಂದ್ವಿ. ಹಾಗೆ ಈಗ ಬಂದು ಟೀ ಮಾಡಿದ್ವಿ. ಟೀ ಮಾಡಿ ಟೀಗೆ ಏನಾದರೂ ಬೇಕಲ್ಲ ತಿಂಡಿ. ಹಾಗೆ ಮೊನ್ನೆ ತೆಗೆದಿಟ್ಟ ಇದು ಹಲಸಿನಕಾಯಿ ಇದು ಉಂಟಲ್ಲ ಗೈಸ್, ಸ್ವಲ್ಪ ಹಿಟ್ಟು ತೆಗೆದಿಟ್ಟಿದ್ದಲ್ಲ, ಆ ಹಿಟ್ಟನ್ನು ಇವತ್ತು ತಿಂಡಿ ಮಾಡುವ ಅಂತ ಹೇಳಿ ಎಣಿಸಿದ್ದೇನೆ. ಬನ್ನಿ ಗೈಸ್, ಇದೆ ಫಸ್ಟ್ ಟರ್ನ್ ಹಾಕಿ ಆಯಿತು. 1-2-3 ಸಲ ಮಾಡಲಿಕ್ಕೆ ಸಿಗ್ಬೋದು ಅಷ್ಟೇ, ಜಾಸ್ತಿ ಏನಿಲ್ಲ. ಹಿಟ್ಟು ಸ್ವಲ್ಪ ಅಲ್ವಾ ಇರೋದು. ಹಾಗೆ ಒಂದು ಸೈಡ್ ಆಯಿತು. ಈಗ 2ನೇ ಸೈಡ್ ಮಗುಚಿ ಹಾಕ್ತಾ ಇದ್ದೇನೆ. ಟೀಗೆ ಒಳ್ಳೆ ಆಗ್ತದಲ್ಲ, ಈಗ ಮಳೆ ಬರುವ ಟೈಮು, ಮಳೆ ಬರ್ತಾ ಉಂಟು ಹೊರಗಡೆ. ಈ ರೀತಿ ಮಾಡಿ ತಿಂಡಿ ತಿಂದರೆ ತುಂಬ ಒಳ್ಳೆ ಆಗ್ತದೆ ಮಳೆಗೆ. ಆದದ್ದು ಸ್ವಲ್ಪ ಸಾಕು, ಆಸೆಗೆ ತಕ್ಕದ್ದೊಂದು, ತುಂಬ ಒಳ್ಳೆ ಆಗ್ತದೆ ಗೈಸ್. ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ತುಂಬ ಒಳ್ಳೆ ಆಗ್ತದೆ ಆಗ. ಅಂದರೆ ಎಣ್ಣೆ ಸ್ವಲ್ಪ ಹಾಕಿದ್ದಲ್ವ ಗೈಸ್, ಜಾಸ್ತಿ ಎಣ್ಣೆ ಹಾಕಲಿಲ್ಲ, ಮತ್ತು ಅದರಲ್ಲಿ ಅಲ್ಲೇ ಉಳೀತದೆ ಅಂತೇಳಿ ಅದು. ಹಾಗಾಗಿ 2-3 ಸಲ ಹಾಕ್ಲಿಕ್ಕೆ ಸಿಗ್ತದೆ. ಇಲ್ಲದಿದ್ದರೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ದೆ, ಒಂದೇ ಸಲ ಹಾಕ್ಬೋದಿತ್ತು. ಈಗ 2-3 ಸಲ ಹಾಕಲಿಕ್ಕೆ ಸಿಗ್ತದೆ. ತುಂಬ ಒಳ್ಳೆ ಆಗ್ತದೆ ಗೈಸ್. ನೋಡಿ, ಇಷ್ಟು ಹಿಟ್ಟಿದೆ, ಇನ್ನು 2 ಸಲ ಹಾಕಲಿಕ್ಕೆ ಸಿಗ್ತದೆ ಅಷ್ಟೇ.
ಗೈಸ್ ನೋಡಿ ಒನ್ ಟರ್ನ್ ಆಯಿತು, ಈ ರೀತಿ ಆಗಿದೆ ನೋಡಿ, ತುಂಬ ಒಳ್ಳೆಯದಾಗಿದೆ ಗೈಸ್ ನೋಡಿ. ಈಗ 2ನೇ ಟರ್ನ್ ಹಾಕಿದೆ ನೋಡಿ, 2ನೇ ಟರ್ನ್ ಹಾಕಿದ್ದೇನೆ. ಇಲ್ಲಿ ಚಹಾ ಇಟ್ಟಿದ್ದೇನೆ, ಅಮ್ಮನಿಗೆ ಚಹಾ, ನಮಗೆ ಇದು ಕಾಫಿ. ಇನ್ನಿಷ್ಟು ಹಿಟ್ಟುಂಟು. ಫೈನಲಿ ಆಯಿತು ಗೈಸ್ ನೋಡಿ, ಇಷ್ಟೇ ಆದದ್ದು. ನಮಗೆ ಸಾಕು ಗೈಸ್, ಉಳಿದ್ರೆ ಅದನ್ನು ಕಷ್ಟ. ನೋಡಿದ್ರಲ್ಲ ಗೈಸ್, ತಿಂಡಿ ರೆಡಿ ಆಯಿತು. ಆಶೆಗೆ ಸಾಕು ಇಷ್ಟು. ಅವರೇನು ಅಮ್ಮ ಜಾಸ್ತಿ ಏನು ತಿನ್ನೋದಿಲ್ಲ, ಜಗಿಲಿಕ್ಕೆ ಕಷ್ಟ ಆಗ್ತದೆ ಅಂತ. ಹಸ್ಬೆಂಡ್ ಕಷ್ಟಕ್ಕೆ ಅಷ್ಟೇ, ಮತ್ತು ಮಗ ಕೂಡ ಅಷ್ಟೇ. ಮತ್ತು ತಿನ್ನೋದಾದರೆ ನಾನು ಮಾತ್ರ ಸ್ವಲ್ಪ, ಹಾಗೆ ತುಂಬ ಜಾಸ್ತಿ ಒಳ್ಳೆಯದಾಗೋದಿಲ್ಲ. ಹಾಗೆ ಸ್ವಲ್ಪವೇ ಆದದ್ದು, ನೀವು ನೋಡಿದ್ದೀರ ಅಷ್ಟೇ ಆದದ್ದು. ಅದು ಸಾಕು, ನಮಗೆ ಕರೆಕ್ಟ್ ಆಗ್ತದೆ. ಹಾಗೆ ಗೈಸ್, ಇವತ್ತಿನ ಈ ಬ್ಲಾಗನ್ನು ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಅಂದರೆ ಆಚೆ ಈಚೆ ಹೋಗಿ ಬಂದು ನನಗೆ ಬ್ಲಾಗ್ ಸರಿಯಾಗಿ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಇವತ್ತಿನ ಈ ಬ್ಲಾಗನ್ನು ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾಳೆಯ ಬ್ಲಾಗ್ ನನಗೆ ಸಿಗ್ತೇನೆ. ಬೈ ಬಾಯ್, ಟೇಕ್ ಕೇರ್, ಗುಡ್ ನೈಟ್.